ಹಾಯ್ ಗಾಯ್ಸ್, ಹೇಗಿದ್ರ? ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಮತ್ತೊಂದು ಹೊಸ ಅಡುಗೆ ತಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತು ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡ್ರಿ. ಇನ್ನ ತನಕ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೈಟ್ ಮ್ಯಾಗ ಪೈಪ್ ಖಾಲಿ ಆಗೈತ್ರಿ. ಆ ಪೈಪ್ ತಂದು ಶಿಫ್ಟ್ ಮಾಡತ್ತೇಳಿ ಕ್ರೇನ್ ಕರ್ಸಿದ್ರ. ಆ ಕ್ರೇನ್ ಜೊತೆ ಆಟ ಆಡ್ಕೊಂಡು ಕುತ್ಕೊಂಡ್ಬಿಟ್ಟಾರೆ ನಮ್ಮೆಲ್ಲ ಹುಡುಗರು ಸೇರ್ಕೊಂಡು. ಆ ಕ್ರೇನಿಗೆ ಬೆಲ್ಟ್ ಕಟ್ಟಿ ಎಳೆಯೋದಂತೆ, ಇದು ನೋಡೋದಂತೆ, ರೇಸಿಂಗ್ ಹಚ್ಬಿಟ್ಟವ್ರಿ ಟ್ರ್ಯಾಕ್ಟರ್ಗೆ ಕ್ರೇನಿಗೆ. ಯಾವುದು ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟದ ವೇಷ? ನಾನು ಏನು ತಪ್ಪು ಮಾಡಿ ಜಗ್ತದಂತೇಳಿ ನಾನು ಹೋಗಿ ಬೊಯ್ದೆ. ಏನೋ ಈ ಥರ ಮಾಡ್ಕೊಂಡು ಕೂತಿದ್ರಲ್ಲ ಕೆಲಸ ಮಾಡೋದು ಬಿಟ್ಟು ಅಂತೇಳಿ. ಇಲ್ಲ ಸುಮ್ಮನೆ ಮಾಡ್ತಾ ಇದ್ವಿ ಅಂದರು. ಅದಕ್ಕೆ ನಾನು ಹಂಗೆ ನಿಂತ್ಕೊಂಡು ವಿಡಿಯೋ ಮಾಡಿದೆ. ನನ್ನ ಕೈಲಿ ಆಯ್ತಾ ಇಲ್ಲ. ಯಾವ ಜಗ್ತದಂತ ನೋಡ್ಬೇಕಂತ ನನಗೂ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿತ್ತು. ಯಾಕಂದ್ರೆ ಇದು ಆನೆ ಅದು ಇಲ್ಲಿ ಯಾವ ಜಗ್ತದಂತೇಳಿ ನನಗೂ ಸ್ವಲ್ಪ ಕ್ಯೂರಿಯಾಸಿಟಿ ಇತ್ತು. ಅದೇ ಕ್ಯೂರಿಯಾಸಿಟಿಯಲ್ಲಿ ನೋಡಿದೆ. ಪರವಾಗಿಲ್ಲ, ಆದರೂ ಎಳೆದು ಹಿಡ್ಕೊಂಡು ನಿಂತ್ಕೋತು ಕ್ರೇನ್ನ. ಆದರೆ ಏನು ಮಾಡ್ತೀವಿ, ಬೆಲ್ಟ್ ಕಟ್ಟಾಗಿ ಇದಾಗುತ್ತೆ. ನಾನು ಅದೇ ಹೋಗ್ಲಿ ಬಿಡಿ ಬನ್ನಿ ಅಂತೇಳಿ ನಾವು ಇನ್ನೇನು ಪೈಪ್ ಶಿಫ್ಟ್ ಮಾಡ್ಬೇಕಂತ ಹೋದ್ವಿ. ಇನ್ನೇನು ಪೈಪ್ ಶಿಫ್ಟ್ ಮಾಡಿದ್ರೆ ಐತೆ ಅಂತೇಳಿ ಅವನಿಗೆ ಭಯ ಹೇಳ್ದೆ. ನಡಿಯೋಣ ಸಾಕು, ನೀವು ಆಟ ಆಡಿದ್ದು, ಹೋಗಿ ಪೈಪ್ ಶಿಫ್ಟ್ ಮಾಡಿ ನಡ್ರಿ ಅಂತ ಹೇಳಿದ್ವಿ. ಅವನು ಆಯ್ತು ಅಣ್ಣ ಅಂತೇಳಿ ಇನ್ನೇನು ಪೈಪ್ ಶಿಫ್ಟ್ ಮಾಡ್ತೀವಿ. ಅಲ್ಲಿ ಬೈಕ್ ಬಿಟ್ಟು ಕರ್ಕೊಂಬಂದು ಪೈಪ್ ಲೋಡ್ ಮಾಡಕ್ಕೆ ಹಚ್ಚಿದ್ರ. ಇಲ್ಲಿ ಕೂಡ ಯಾವುದೋ ಊಡ ಏನೋ ಇಲಿ ಇತ್ತತ್ತ, ಅದನ್ನ ಹಿಡಿಯಾಕಿ ಇವರು ಈ ಥರ ಓಡಾಡ್ತವ್ರು ನೋಡ್ರಿ. ಅದಕ್ಕೆ ಹಿಡ್ಕೊಂಡು ಅದು ಪೈಪ್ ತೆಗೀರಿ, ಇದು ತೆಗೀರಿ, ಅದು ತೆಗೀರಿ ಅಂದ್ಕೊಂಡು ಕೆಲಸ ಮಾಡೋದು ಬಿಟ್ಟು ಬೇರೆ ಎಲ್ಲನೂ ಮಾಡ್ಲಾಕತ್ತಾರೆ ಇವರು. ಬೆಳಗ್ಗೆಯಿಂದ ಬರೀ ಇದೇ ಹಾಳು ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟವ್ರ. ಮಧ್ಯಾಹ್ನ ಗಂಟೆ ಆಯ್ತು, ಈಗ 1 ಗಂಟೆ ಆದ್ರೂ ಬರೀ ಅಲ್ಲಿ ಟ್ಯಾಕ್ಟ್ರಿ ಹೇಳ್ಕೊಂಡ್ಲ ಪೈಪ್ ಲೋಡ್ ಮಾಡೋಗಿರೋದನ್ನ ಹಿಡಿದು ಆ ಥರ ಅದ್ರ ಜೊತೆ ಆ ಥರ ಆಡ್ತವ್ರು ಇವರೆಲ್ಲ. ಹುಡುಗರು ಬುದ್ಧಿ ಅದೇನೋ ಅಂತಾರಲ್ಲ, ಹುಡುಗರು ಬುದ್ಧಿ ಅಂತಾರಲ್ಲ ಆ ಥರ. ಅದಕ್ಕಾಗಿ ನೀವೇನು ಬೇರೆ ತಿಳ್ಕೊಬಿಡ್ರಿ. ಪೈಪ್ ಒಳಗಡೆ ಇರೋದನ್ನ ಹಿಡಿದು ಇದು ಮಾಡ್ತಾರೆ ಅದವರು. ಹಿಡಿದು ತೊಗೊಂಬಂದವ್ರು ನೋಡ್ರಿ ಎಷ್ಟು ಜನ ನಿಂತ್ಕೊಂಡವ್ರು ನೋಡ್ಲಕ್ಕಂತೇಳಿ. ಮೇಲ್ಗಡೆ ಎಲ್ಲ ನಿಂತ್ಕೊಂಡವ್ರು ಅವರು ಬಾಯಿ ತರ್ಕೊಂಡು. ಏನು ಮಾಡ್ತವ್ರಪ್ಪ ಈ ಹುಡುಗರುಗಳು ಸಣ್ಣ ಸಣ್ಣ ನೋಡೋಕೆ ಇಷ್ಟು ಕಾಣ್ತವ್ರೆ. ಎಷ್ಟು ಧೈರ್ಯ ಇದೆ ಇವ್ರಿಗೆ. ಎಲ್ಲ ಕೈಯಲ್ಲೆಲ್ಲ ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟದ ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ ಮಾಡ್ತವ್ರಲ್ಲ ಇವರು ಅಂತೇಳಿ. ಅವ್ನು ಕ್ರೇನ್ ಡ್ರೈವರ್ ಅಂತೂ ಓಡೋಗ್ಬಿಟ್ಟ ಆತಗೆ. ನನಗೆ ನೋಡಿ ನೆಗ ಬಂದ್ಬಿಡ್ತು. ಯಾಕಂದರೆ ನಮಗೆ ಹಿಡಿಯೋಕ್ಕೆಲ್ಲ ಭಯ ಬಂದ್ಬಿಡ್ತದೆ. ಇವು ಹುಡುಗರುಗಳೆಲ್ಲ ಈ ಥರ ಹಿಡ್ಕೊಂಡು ಎಳ್ದಾಡ್ಕೊಂಡು ತಿರುಗಾಡ್ತಾರಲ್ಲ, ಇವರು ಭಯ ಭಕ್ತಿ ಅನ್ನೋದೇ ಇಲ್ವಾ, ಹೆಂಗ್ಯೋ ಏನೋ ಇವೆಲ್ಲ ಅಂತೇಳಿ ನನಗೆ ಒಂದು ಸೆಕೆಂಡ್ ಶಾಕ್ ಆಗಿಬಿಡ್ತು. ರೋಡ್ ಮೇಲೆಲ್ಲ ಹೋಗೋರೆಲ್ಲ ನೋಡಿ ಗಾಬರಿ ಆಗಿದ್ರು. ಅಲ್ಲಿ ಕುರಿ ಕಾಯೋರೆಲ್ಲ ಬಂದು ನಿಂತ್ಕೊಂಡು ನೋಡ್ತಾಯಿದ್ರು. ಇವರು ಆಡೋ ಆಟಗಳೆಲ್ಲ ಪಾಪ ಮುಗಿದು ಬಂದಿತ್ತೇನೋ ಗೊತ್ತಿಲ್ಲ, ಸತ್ತೋಯ್ತದನ್ನ. ಅದಕ್ಕೆ ನೋಡ್ರಿ ಓಡೋಯ್ತದ ಅಂತೇಳಿ ಅದು ಕಟ್ತವ್ರೆ. ಅದನ್ನ ಕಟ್ಬಿಟ್ಟು ಬರ್ರೋ ನೀವು ಪೈಪ್ ಲೋಡ್ ಮಾಡೋಣ ಸಾಕ್ಬಿಟ್ರು ಅಂತ ತಂದೆ ಅಂದ್ರೂ ಆದರೂ ಕೇಳ್ತಾ ಇಲ್ಲ ಇವರು. ನೋಡ್ರಿ ಇಲ್ಲೆಲ್ಲ ಕುರಿಯತ್ ಬಂದಿರೋ ಹುಡುಗರೆಲ್ಲ ನಿಂತ್ಕೊಂಡು ನೋಡ್ತವ್ರೆ. ಅದು ಕ್ರೇನ್ ಅಲ್ಲೇ ನಿಲ್ಸ್ಬಿಟ್ಟು ಬಂದವ್ರು ಇಲ್ಲಿಗೆ. ಟ್ರ್ಯಾಕ್ಟರ್ ತೊಗೊಂಡು ಪೈಪ್ ಲೋಡ್ ಮಾಡ್ರಿ ಅಂದ್ರೆ ಇಲ್ಲಿ ಬಂದು ಕಸಿ ಇದು ಮಾಡ್ಕೊಂಡು ಕೂತ್ಕೊಂಡವ್ರು ಇವರು. ಅವ್ನು ಕ್ರೇನ್ ಡ್ರೈವರ್ ಅಲ್ಲಿ ನಿಂತ್ಕೊಂಡು ಕೂತ್ಕೊಂಡವನೀಗ. ನೋಡ್ರಿ ಈ ಥರ ಕೆಲಸ ಮಾಡೋದು. ಅಲ್ಲಿ ಕಟ್ರಿ, ಅಲ್ಲಿ ಮುಂದೆ ಹೋಗಿ ಇಡ್ರಿ. ಅಲ್ಲಿ ಸ್ಟ್ಯಾಂಡ್ ಏರ್ತೀವಲ್ಲ ಅಲ್ಲಿ ಇಡ್ರಿ. ಇನ್ನೊಂದು ಹಾಕು, ಅದಕ್ಕೆ ಇನ್ನೊಂದು ಹಾಕು. ದಡದಡಿಕೆ ಹೋಗಿ ಮತ್ತೆ ಓಡಾಕಟ್ಟಿ ನೀವು ಕೆಟ್ಟಿಗಿರಿ ಹುಡುಗರು ಬದುಕು ಮಾಡೋ ಮಾರಿ ಹಚ್ಚಿದ್ರಿ ಅಂತ ರಾಡ್ ತೆಗದ್ರಿ ಎತ್ತಿ ಬಿಡ್ತೇನೆ. ರಾಡ ಒಳಗೆ ಹಿಡಿತಾನ ಕಾಲ್ ಸೇರಿದ ಬಿಡ ಕಟ್ಟಿ ಎಲ್ಲಿ ತುಣಿ ಕಟ್ಟೋದನ್ನ ಬಿಡಿ. ತುಗಾಕ್ರಿ ಒಟ್ಟು ಅಲ್ಲಿ ತುಗಾಕ್ರಿ. ಅಲ್ಲಿ ಇಲ್ಲ ಹಿಂದೆ ಹಿಡ್ಬೇಡ್ರಿ, ಆ ಕಡೆ ಸೈಡ್ ಹಿಂದೆ ಕಟ್ಬೇಕು ಮಾಮ. ಹಿಂದಾಡಿ ಕಟ್ಕೊಂಡು ಹೋಗ ಮೊಗಳಾಗ. ಬೆದಿ ಬಂದು ಹೊಡಿಬೇಡ ಬಿಡು ಸಾಕು. ಬಾಲ ಹಿಡಿದ್ರ ಕಡೆ ಹೊಡೆದ ಕೇಳ್ತಾರ. ಹುಲಿ ಹುಲಿ ಅಬ್ಬುಲಿ ನೀ ಮಾರಿತಾರ್ಸಿ ಅಬ್ಬುಲಿ ಬೆಡಿದ ಎಡಿಟ್ ಮಾಡ್ಕೊಂಡ ಬೆದಿ ಬಂದದ. ಇನ್ನೊಂದು ಇಲ್ಲೇ ಒಳಗೆ ಉಡಾಯ್ತ್ರಪ್ಪ. ಪೈಪ್ ಹಾಕ್ಲಾಕ್ ಬಂದೀವಿ. ಸಿಕ್ ಬಿಡ್ತಪ್ಪ ಹೊಡೆದ್ರ ಹುಡುಗರು ಎಲ್ಲ ಸೇರಿ.